ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತಿನ ದಿನ ಮುಂದೆ ಬರುವಂಥ ವಿಲೇಜ್ ಅಕೌಂಟ್ ಎಕ್ಸಾಮ್ ಆಗಲಿ, PDO, ಗ್ರೂಪ್ ಸಿ, FDA, SDA ಎಲ್ಲ ಪರೀಕ್ಷೆಯಲ್ಲಿ ಸಮಾನಾರ್ಥಕ ಪದಗಳ ಬಗ್ಗೆ ಪ್ರಮುಖವಾಗಿ 6ರಿಂದ 8 ಪ್ರಶ್ನೆಗಳನ್ನು ಕೇಳಿರ್ತಾನೆ. ಆದ್ದರಿಂದ ಇವತ್ತಿನ ದಿನ 8ನೇ ತರಗತಿಯಲ್ಲಿ ಪ್ರಮುಖವಾಗಿ ಸಮಾನಾರ್ಥಕ ಪದಗಳನ್ನು ಆಯ್ದುಕೊಂಡು ತಂದಿದ್ದೇನೆ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೇ ಪದ ನೋಡ್ರಿ, ಅಂಗರಾಜ ಅಂದರೆ ಕರ್ಣ, ರಾಧೆಯ. ನೋಡ್ರಿ, ಇದನ್ನಂತೂ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಅಂಗರಾಜ ಅಂದರೆ ಕರ್ಣ, ರಾಧೆಯ. ನಂತರ ಅಂಗೀಕಾರ ಅಂದರೆ ಸಮ್ಮತಿ, ಒಪ್ಪಿಗೆ. ನೋಡ್ರಿ, ಅಂಗೀಕಾರ ಪದ ಅರ್ಥ ಸಮ್ಮತಿ, ಒಪ್ಪಿಗೆ. ಅದೇ ರೀತಿ ಅಂತಕ ಅಂದರೆ ಯಮ, ಮೃತ್ಯು. ನೋಡ್ರಿ, ಅಂತಕ ಅಂದರೆ ಯಮ, ಮೃತ್ಯು. ಅದೇ ರೀತಿ ಅಂತರ್ಧಾನ ಅಂದರೆ ಮಾಯ, ಅದೃಶ್ಯ. ಇದನ್ನಂತೂ ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. FD ಎಕ್ಸಾಮಲ್ಲಿ ಕ್ವಶನ್ ಆಗಿದೆ ಇದು. ನಂತರ SD ಎಕ್ಸಾಮಲ್ಲೂ ಕ್ವಶನ್ ಕೇಳಿದ್ದಾನೆ. ಗ್ರೂಪ್ ಸಿಯಲ್ಲಿ ಕ್ವಶನ್ ಕೇಳಿದ್ದಾನೆ. ನೆನಪಿಡಲಿ, ಅಂತರ್ಧಾನ ಅಂದರೆ ಮಾಯ, ಅದೃಶ್ಯ. ಅದೇ ರೀತಿ ಅಂತ್ಯ ಅಂದರೆ ಕೊನೆ, ಮುಕ್ತಾಯ. ಇಷ್ಟೆಲ್ಲ ಸಮಾನಾರ್ಥಕ ಪದಗಳು ನೀವು ನೋಟ್ ಮಾಡ್ಕೋರಿ. ಮುಂದೆ ಬರುವಂಥ PDO ಎಕ್ಸಾಮ್ ಆಗಲಿ, ವಿಲೇಜ್ ಅಕೌಂಟ್ ಎಕ್ಸಾಮಲ್ಲಿ ಪ್ರಶ್ನೆ ಕೇಳುವ ಸಾಧ್ಯತೆ ಇದೆ, ನೆನಪಿರಲಿ. ನಂತರ ಅದ್ರಿ ಅಂದರೆ ಬೆಟ್ಟ, ಪರ್ವತ. ಇದಂತೂ ಗ್ರೂಪ್ ಸಿ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಅದ್ರಿ ಅಂದರೆ ಬೆಟ್ಟ, ಪರ್ವತ. ಅದೇ ರೀತಿ ಅಣಕ ಅಂದರೆ ವಿನೋದ, ಅಪಹಾಸ್ಯ. ನೋಡ್ರಿ, ಅಣಕ ಪದ ಅರ್ಥ ವಿನೋದ, ಅಪಹಾಸ್ಯ. ಅದೇ ರೀತಿ ಅಧಮ ಅಂದರೆ ನೀಚ, ಕೀಳು. ನೋಡ್ರಿ, ಅಧಮ ಪದ ಅರ್ಥ ನೀಚ, ಕೀಳು. ಅದೀಪ ಅಂದರೆ ರಾಜ, ಒಡೆಯ. ನೋಡ್ರಿ, ಇದನ್ನಂತೂ ಗ್ರೂಪ್ ಸಿ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಗ್ರೂಪ್ ಸಿ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. ಅದೀಪ ಅಂದರೆ ರಾಜ, ಒಡೆಯ. ಅದೇ ರೀತಿ ಅಡಿ ಅಂದರೆ ಪಾದ, ಹೆಜ್ಜೆ. ನೋಡ್ರಿ, ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ. ಅದ್ರಿ ಅಂದರೆ ಬೆಟ್ಟ, ಪರ್ವತ. ಇದು ಕೂಡ ಕ್ವಶನ್ ಕೇಳಿದ್ದಾನೆ. ಅಣಕ ಅಂದರೆ ವಿನೋದ, ಅಪಹಾಸ್ಯ. ಅಧಮ ಅಂದರೆ ನೀಚ, ಕೀಳು. ಅದೀಪ ಅಂದರೆ ರಾಜ್ಯ, ಒಡೆಯ. ಇದು ಕೂಡ ಕ್ವಶನ್ ಆಗಿದೆ. ಅಡಿ ಅಂದರೆ ಪಾದ, ಹೆಜ್ಜೆ. ಇದು ಕೂಡ ಕ್ವಶನ್ ಆಗಿದೆ. ಇಷ್ಟೆಲ್ಲ ಪದಗಳು ನೋಟ್ ಮಾಡ್ಕೋರಿ. ಮುಂದೆ ಬರುವಂಥ ಎಕ್ಸಾಮಲ್ಲಿ ಕ್ವಶನ್ ಕೇಳುವ ಚಾನ್ಸಸ್ ಇದೆ. ನಂತರ ನೋಡ್ರಿ, ಐಹಿ ಅಂದರೆ ಸರ್ಪ, ಹಾವು. ನೋಡ್ರಿ, ಐಹಿ ಅಂದರೆ ಸರ್ಪ, ಹಾವು. ಆಕಾಶ ಅಂದರೆ ಬಾನು, ಗಗನ. ಇದು ಕೂಡ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಗ್ರೂಪ್ ಸಿ, FD, SDA ಎಲ್ಲ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ. ಆಕಾಶ ಪದರ ಸಮಾನಾರ್ಥಕ ಪದ ಅಂತ ಕೇಳಿದರೆ ಬಾನು, ಗಗನ. ಆಕಾರ ಅಂದರೆ ಆಕೃತಿ ಅಥವಾ ರೂಪ. ನೋಡ್ರಿ, ಆಕಾರ ಪದದ ಸಮಾನಾರ್ಥಕ ಪದ ಅಂತ ಕೇಳಿದರೆ ಆಕೃತಿ, ರೂಪ. ಆಟೋಪ ಅಂದರೆ ಅಬ್ಬರ, ಗರ್ವ. ನೋಡ್ರಿ, ಆಟೋಪ ಪದದ ಅರ್ಥ ಅಬ್ಬರ, ಗರ್ವ. ನಂತರ ಅಶ್ವ ಅಂದರೆ ಹಯ, ಕುದುರೆ. ಇದನ್ನಂತೂ ಲಾಸ್ಟ್ ಟೈಮ್ FD ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಬೇಕಂದರೆ ನೀವು FD ಕ್ವಶನ್ ಪೇಪರ್ ತೆಗೆದು ನೋಡ್ರಿ. ಅಶ್ವ ಅಂತ ಕೇಳಿದ್ದಾನೆ. ಅಶ್ವ ಅಂದರೆ ಹಯ, ಕುದುರೆ. ನೋಡ್ರಿ, ಇನ್ನೊಂದ್ಸಲ ಹೇಳ್ತೀನಿ. ಐಹಿ ಅಂದರೆ ಸರ್ಪ, ಹಾವು. ಆಕಾಶ ಅಂದರೆ ಬಾನು, ಗಗನ. ಇದು ಕೂಡ ಕ್ವಶನ್ ಆಗಿದೆ. ಆಕಾರ ಅಂದರೆ ಆಕೃತಿ, ರೂಪ. ಆಟೋಪ ಅಂದರೆ ಅಬ್ಬರ, ಗರ್ವ. ಅಶ್ವ ಅಂದರೆ ಹಯ, ಕುದುರೆ. ಇಷ್ಟೆಲ್ಲ ಪದಗಳು ನೆನಪಿರಲಿ. ಯಾಕಂದರೆ ಲಾಸ್ಟ್ ಟೈಮ್ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಮುಂದೆ ಬರುವಂಥ ವಿಲೇಜ್ ಅಕೌಂಟ್ ಅಥವಾ PDO ಎಕ್ಸಾಮಲ್ಲಿ ಕ್ವಶನ್ ಕೇಳುವ ಚಾನ್ಸಸ್ ಭಾಳ ಇದೆ, ನೆನಪಿರಲಿ. ನಂತರ ಆತ್ಮಜ ಅಂದರೆ ಮಗ ಅಥವಾ ಪುತ್ರ. ನೋಡ್ರಿ, ಆತ್ಮಜ ಪದ ಸಮಾನಾರ್ಥಕ ಪದ ಅಂತ ಕೇಳಿದರೆ ಮಗ, ಪುತ್ರ. ಅದೇ ರೀತಿ ಆಧಾರ ಅಂದರೆ ಗೌರವ ಅಥವಾ ಸತ್ಕಾರ. ನೋಡ್ರಿ, ಆಧಾರ ಪದ ಅರ್ಥ ಗೌರವ, ಸತ್ಕಾರ. ನಂತರ ಆದಿತ್ಯ ಅಂದರೆ ಸೂರ್ಯ, ದಿನಕರ. ನೋಡಿ, ಇದನ್ನಂತೂ ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಆದಿತ್ಯ ಅಂದರೆ ಸೂರ್ಯ, ದಿನಕರ ಅಥವಾ ರವಿ ಕೂಡ ಆಗುತ್ತೆ. ನೋಡ್ರಿ, ರವಿ ಅಂದರು ಆದಿತ್ಯ ಸಮಾನಾರ್ಥಕ ಪದ. ಸೂರ್ಯ, ದಿನಕರ, ರವಿ. ಇಷ್ಟೆಲ್ಲ ಪದಗಳು ಆದಿತ್ಯ ಪದಕ್ಕೆ ಸಮಾನಾರ್ಥಕ ಪದಗಳು, ನೆನಪಿರಲಿ. ನಂತರ ಆಲಾಪ ಅಂದರೆ ಮಾತು, ಸಂಭಾಷಣೆ. ನೋಡ್ರಿ, ಆಲಾಪ ಅಂದರೆ ಮಾತು, ಸಂಭಾಷಣೆ. ನಂತರ ಆಸ್ತಿ ಅಂದರೆ ಪ್ರೀತಿ, ಅಕ್ಕರೆ. ನೋಡ್ರಿ, ಆಸ್ತಿ ಪದಾರ್ಥ ಪ್ರೀತಿ, ಅಕ್ಕರೆ. ಇನ್ನೊಂದು ಸಲ ನೋಡ್ರಿ. ಆತ್ಮಜ ಅಂದರೆ ಮಗ, ಪುತ್ರ. ಆಧಾರ ಅಂದರೆ ಗೌರವ, ಸತ್ಕಾರ. ಆದಿತ್ಯ ಅಂದರೆ ಸೂರ್ಯ, ದಿನಕರ. ಆಲಾಪ ಅಂದರೆ ಮಾತು, ಸಂಭಾಷಣೆ. ಆಸ್ತಿ ಅಂದರೆ ಪ್ರೀತಿ, ಅಕ್ಕರೆ. ಇಷ್ಟೆಲ್ಲ ಪದಗಳು ನೀವು ನೋಟ್ ಮಾಡ್ಕೋರಿ. ಮುಂದೆ ಬರುವಂಥ ಎಕ್ಸಾಮಲ್ಲಿ ಕೇಳುವ ಚಾನ್ಸಸ್ ಭಾಳ ಇದೆ. ನಂತರ ನೋಡ್ರಿ, ಇಬ ಅಂದರೆ ಆನೆ, ಕರಿ. ನೋಡ್ರಿ, ಇಬ ಪದ ಅರ್ಥ ಆನೆ, ಕರಿ ಅಥವಾ ಗಜ ಅಂತಲೂ ಕರೀತಾರೆ, ನೆನಪಿರಲಿ. ನೋಡ್ರಿ, ಆನೆಗೆ ಗಜ ಅಂತಲೂ ಕರೀತಾರೆ. ಇಬ ಅಂದರೆ ಆನೆ, ಕರಿ. ಅದೇ ರೀತಿ ಇನ ಅಂದರೆ ಸೂರ್ಯ, ಭಾನು. ನೋಡ್ರಿ, ಇನ ಪದ ಅರ್ಥ ಸೂರ್ಯ, ಭಾನು. ಇದನ್ನು ಲಾಸ್ಟ್ ಟೈಮ್ SD ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. 2019 SD ಪೇಪರ್ ತೆಗೆದು ನೋಡ್ರಿ ನೀವು. ಅದರಲ್ಲಿ ಕ್ವಶನ್ ಕೇಳಿದ್ದಾನೆ. ಇನ ಅಂದರೆ ಸೂರ್ಯ, ಭಾನು. ನಂತರ
ಉದಕ ಅಂದರೆ ನೀರು ಜಲ ನೋಡ್ರಿ, ಉದಕ ಪದಾರ್ಥ ನೀರು ಜಲ. ಇನ ಅಂದರೆ ಸೂರ್ಯಭಾನು, ಇವ ಅಂದರೆ ಆನೆಕರಿ. ಇಷ್ಟೆಲ್ಲ ಪದಗಳು 3 ಪದಗಳು ಕೂಡ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಉದಕ ಕೂಡ ಕ್ವಶನ್ ಆಗಿದೆ, ಇನ ಕೂಡ ಕ್ವಶನ್ ಆಗಿದೆ, ಇವ ಕೂಡ ಕ್ವಶನ್ ಆಗಿದೆ. ಅದೇ ರೀತಿ ಉದದಿ ಅಂದರೆ ಸಮುದ್ರ ಕಡಲು ನೋಡ್ರಿ, ಉದದಿ ಅಂದರೆ ಸಮುದ್ರ ಕಡಲು, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಉದಕ ಅಂದರೆ ನೀರು ಜಲ, ಉದದಿ ಅಂದರೆ ಸಮುದ್ರ ಕಡಲು. ನಂತರ ಉನ್ಮಾದ ಅಂದರೆ ಹುಚ್ಚು ಅಥವಾ ಬುದ್ಧಿಭ್ರಮಣ ನೋಡ್ರಿ, ಉನ್ಮಾದ ಪದಾರ್ಥ ಕೇಳಿದ್ರೆ ಹುಚ್ಚು ಬುದ್ಧಿಭ್ರಮಣ. ಇನ್ನೊಂದು ಸಲ ಹೇಳ್ತೀನಿ ನೋಡ್ರಿ, ಇಬ ಅಂದರೆ ಆನಿಕರಿ, ಇನ ಅಂದರೆ ಸೂರ್ಯಭಾನು, ಉದಕ ಅಂದರೆ ನೀರು ಜಲ, ಇದು ಕೂಡ ಕ್ವಶನ್ ಕೇಳಿದ್ದಾನೆ, ಇದು ಕ್ವಶನ್ ಆಗಿದೆ. ಉದದಿ ಅಂದರೆ ಸಮುದ್ರ ಕಡಲು, ಉನ್ಮಾದ ಅಂದರೆ ಹುಚ್ಚು ಬುದ್ಧಿಭ್ರಮಣ. ಇಷ್ಟೆಲ್ಲ ಪದಗಳು ನೆನಪಿರಲಿ, ಮುಂದೆ ಬರುವಂಥ ಎಕ್ಸಾಮಲ್ಲಿ ಕೇಳುವ ಚಾನ್ಸಸ್ ಭಾಳ ಇದೆ. ನಂತರ ನೋಡ್ರಿ, ಉಪಟಳ ಅಂದರೆ ತೊಂದರೆ ಕಿರುಕುಳ ನೋಡ್ರಿ, ಉಪಟಳ ಪದದ ಸಮಾನಾರ್ಥಕ ಪದ ಕೇಳಿದರೆ ತೊಂದರೆ ಕಿರುಕುಳ. ಉಮೆ ಅಂದರೆ ಪಾರ್ವತಿ ಗೌರಿ, ಇದು ಕೂಡ ಕ್ವಶನ್ ಆಗಿದೆ. ಉಮೆ ಅಂದರೆ ಪಾರ್ವತಿ ಗೌರಿ. ಉರ ಅಂದರೆ ಎದೆ ವೃಕ್ಷ ನೋಡ್ರಿ, ಉರ ಸಮಾನಾರ್ಥಕ ಪದ ಎದೆ ವೃಕ್ಷ. ಊರ್ವಿ ಅಂದರೆ ಭೂಮಿ ಧರೆ, ಇದು ಕೂಡ ಲಾಸ್ಟ್ ಟೈಮ್ ಗ್ರೂಪ್ ಸಿ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ, ಇದು ಗ್ರೂಪ್ ಸಿ ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ಊರ್ವಿ ಅಂದರೆ ಭೂಮಿ ಧರೆ. ನಂತರ ಊನ ಅಂದರೆ ಕುಂದು ನುಣ್ಯತೆ. ಇಷ್ಟೆಲ್ಲ ಪದಗಳು ನೆನಪಿರಲಿ. ಇನ್ನೊಂದು ಸಲ ಹೇಳ್ತೀನಿ ನೋಡ್ರಿ, ಉಪಟಳ ಅಂದರೆ ತೊಂದರೆ ಅಥವಾ ಕಿರುಕುಳ. ಉಮೆ ಅಂದರೆ ಪಾರ್ವತಿ ಗೌರಿ, ಇದು ಕೂಡ ಕ್ವಶನ್ ಕೇಳಿದ್ದಾನೆ. ಉರ ಅಂದರೆ ಎದೆ ವೃಕ್ಷ. ಊರ್ವಿ ಅಂದರೆ ಭೂಮಿ ಧರೆ, ಇದು ಕೂಡ ಕ್ವಶನ್ ಆಗಿದೆ. ಊರ್ವಿ ಪದ ಸಮಾನಾರ್ಥಕ ಪದ ಅಂತ ಕ್ವಶನ್ ಕೇಳಿದ್ದಾನೆ, ಅದು ಭೂಮಿ ಧರೆ. ನಂತರ ಊನ ಅಂದರೆ ಕುಂದು ನುಣ್ಯತೆ. ಇಷ್ಟೆಲ್ಲ ಪದಗಳು ನೋಟ್ ಮಾಡ್ಕೋರಿ, ಎಕ್ಸಾಮಲ್ಲಿ ಕ್ವಶನ್ ಕೇಳುವ ಚಾನ್ಸಸ್ ಇದೆ. ನಾನು ಅದಕ್ಕೆ ಪದೇ ಪದೇ ಹೇಳ್ತಿದ್ದೀನಿ, ನೋಟ್ ಮಾಡ್ಕೋರಿ. ನಂತರ ಋತ ಅಂದರೆ ಸತ್ಯ ಧರ್ಮ ನೋಡ್ರಿ, ಋತ ಅಂದರೆ ಸತ್ಯ ಧರ್ಮ. ಋಷಿ ಅಂದರೆ ತಪಸ್ವಿ ಮುನಿ. ಒಡಂಬಡಿಕೆ ಅಂದರೆ ಒಪ್ಪಂದ ಸಂಧಿ. ಕಂಕಣ ಅಂದರೆ ಬಳೆ ಕಡಗ. ಕಂಟಕ ಅಂದರೆ ಕೀಡು ವಿಪತ್ತು ನೋಡ್ರಿ. ಇಷ್ಟೆಲ್ಲ ಪದಗಳು ನೆನಪಿರಲಿ. ಇನ್ನೊಂದು ಸಲ ಹೇಳ್ತೀನಿ ನೋಡ್ರಿ, ಋತ ಅಂದರೆ ಸತ್ಯ ಧರ್ಮ, ಋಷಿ ಅಂದರೆ ತಪಸ್ವಿ ಮುನಿ, ಒಡಂಬಡಿಕೆ ಅಂದರೆ ಒಪ್ಪಂದ ಸಂಧಿ, ಕಂಕಣ ಅಂದರೆ ಬಳೆ ಕಡಗ, ಕಂಟಕ ಅಂದರೆ ಕೇಡು ವಿಪತ್ತು. ಇಷ್ಟೆಲ್ಲ ಪದಗಳು ನೋಟ್ ಮಾಡ್ಕೋರಿ, ಮುಂದೆ ಬರುವಂಥ ಎಕ್ಸಾಮಲ್ಲಿ ಕ್ವಶನ್ ಕೇಳುವ ಚಾನ್ಸಸ್ ಭಾಳ ಇದೆ ನೋಡ್ರಿ. ನಂತರ ಕಡಲು ಅಂದರೆ ಸಮುದ್ರ ಅಂಬುದಿ ನೋಡ್ರಿ, ಇದನ್ನಂತೂ ಗ್ರೂಪ್ ಸಿ ಎಕ್ಸಾಮ್ ಆಗಲಿ, PDO FD SD ಎಲ್ಲ ಪರೀಕ್ಷೆಯಲ್ಲಿ ಕೇಳಿದ್ದಾನೆ. ಕಡಲು ಪದಾರ್ಥ ಸಮುದ್ರ ಅಥವಾ ಅಂಬುದಿ. ನಂತರ ಕಣ್ಣ ಪದಾರ್ಥ ನೇತ್ರ ನಯನ ನೋಡ್ರಿ, ಕಣ್ಣು ನೇತ್ರ ನಯನ ಅಥವಾ ಅಕ್ಷಿ ಅಂತಲೂ ಕರೀತಾರೆ, ನೆನಪಿಲ್ಲ ನೋಡ್ರಿ. ಅಕ್ಷಿ ಅಂದರೂ ಕೂಡ ಕಣ್ಣಿನ ಸಮಾನಾರ್ಥಕ ಪದವಾಗಿದೆ. ಕಣ್ಣಿನ ಸಮಾನಾರ್ಥಕ ಪದ ನೇತ್ರ ನಯನ ಅಕ್ಷಿ. ನಂತರ ಕದಳಿ ಅಂದರೆ ಬಾಳೆ ರಂಭ, ಇದನ್ನಂತೂ ಲಾಸ್ಟ್ ಟೈಮ್ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಕದಳಿ ಅಂದರೆ ಬಾಳೆ, ಇದು ಕೂಡ ಕ್ವಶನ್ ಆಗಿದೆ. ನಿಮಗೆ ಡೌಟ್ ಇದ್ದರೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆ ತೆಗೆದು ನೋಡ್ರಿ, ಅದರಲ್ಲಿ ಕ್ವಶನ್ ಕೇಳಿದ್ದಾನೆ. ಕದಳಿ ಅಂದರೆ ಬಾಳೆ ರಂಭ. ನಂತರ ಕನಕ ಅಂದರೆ ಸ್ವರ್ಣ ಅಥವಾ ಚಿನ್ನ ನೋಡ್ರಿ, ಕನಕ ಪದಾರ್ಥ ಸ್ವರ್ಣ ಅಥವಾ ಚಿನ್ನ. ಅದೇ ರೀತಿ ಕಪಟ ಅಂದರೆ ಮೋಸ ವಂಚನೆ. ಇಷ್ಟೆಲ್ಲ ಪದಗಳು ನೆನಪಿರಲಿ. ಇನ್ನೊಂದು ಸಲ ಹೇಳ್ತೀನಿ ನೋಡ್ರಿ, ಕಡಲು ಅಂದರೆ ಸಮುದ್ರ ಅಂಬುದಿ, ಇದು ಕೂಡ ಕ್ವಶನ್ ಆಗಿದೆ. ಕಣ್ಣು ಅಂದರೆ ನೇತ್ರ ನಯನ, ಇದು ಕೂಡ ಕ್ವಶನ್ ಕೇಳಿದ್ದಾನೆ. ಕದಳಿ ಅಂದರೆ ಬಾಳೆ ರಂಭ, ಇದು ಕೂಡ ಕ್ವಶನ್ ಆಗಿದೆ. ಕನಕ ಅಂದರೆ ಚಿನ್ನ ಸ್ವರ್ಣ, ಕಪಟ ಅಂದರೆ ಮೋಸ ವಂಚನೆ. ಇಷ್ಟೆಲ್ಲ ಪದಗಳು ನೀವು ನೋಟ್ ಮಾಡ್ಕೋರಿ. ನಂತರ ನೋಡ್ರಿ, ಕಮಲ ಅಂದರೆ ತಾವರೆ ಅಂಬುಜ, ಇದು ಕೂಡ ಕ್ವಶನ್ ಕೇಳಿದ್ದಾನೆ ಭಾಳ ಎಕ್ಸಾಮಲ್ಲಿ. ಕರಿ ಅಂದರೆ ಆನೆ ಗಜ. ಕರ್ಮ ಅಂದರೆ ಕೆಲಸ ವೃತ್ತಿ. ಕಷ್ಟ ಅಂದರೆ ತೊಂದರೆ ಪೀಡು. ಕಾಮ ಅಂದರೆ ಮನ್ಮಥ ಅನಂಗ ನೋಡ್ರಿ, ಇದನ್ನು ಕ್ವಶನ್ ಕೇಳಿದ್ದಾನೆ. ಅನಂಗ ಅಂತ ಕ್ವಶನ್ ಕೇಳಿದ್ದಾನೆ ನೋಡಿ, ಲಾಸ್ಟ್ ಟೈಮ್ FD ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಅನಂಗ ಅಂದರೆ ಕಾಮ ಅಥವಾ ಮನ್ಮಥ, ಇದರದ ಸಮಾನಾರ್ಥಕ ಪದವಾಗಿದೆ. ಇನ್ನೊಂದು ಸಲ ಹೇಳ್ತೀನಿ ನೋಡ್ರಿ, ಕಮಲ ಅಂದರೆ ತಾವರೆ ಅಥವಾ ಅಂಬುಜ, ಇದಂತೂ ಕ್ವಶನ್ ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಕರಿ ಅಂದರೆ ಆನೆ ಗಜ, ಇದು ಕೂಡ ಕ್ವಶನ್ ಆಗಿದೆ. ಕರ್ಮ ಅಂದರೆ ಕೆಲಸ ಅಥವಾ ವೃತ್ತಿ. ಕಷ್ಟ ಅಂದರೆ ತೊಂದರೆ ಅಥವಾ ಪೀಡು. ಕಾಮ ಅಂದರೆ ಮನ್ಮಥ ಅಥವಾ ಅನಂಗ. ಇಷ್ಟೆಲ್ಲ ಪದಗಳನ್ನು ನೋಟ್ ಮಾಡ್ಕೋರಿ, ಮುಂದೆ ಬರುವಂಥ ಪರೀಕ್ಷೆಯಲ್ಲಿ ಕೇಳುವ ಚಾನ್ಸಸ್ ಭಾಳ ಇದೆ. ನಂತರ ನೋಡ್ರಿ, ಕಾಲ ಅಂದರೆ ಸಮಯ ಅಥವಾ ವೇಳೆ. ಕಾಳಜಿ ಅಂದರೆ ಆಸಕ್ತಿ ಅಥವಾ ಆಸ್ತೆ. ಕಿರಾತ ಅಂದರೆ ಬೇಡ ವನಚರ, ಇದನ್ನಂತೂ ಕ್ವಶನ್ ಕೇಳಿದ್ದಾನೆ. ಕಿರಾತ ಪದದ ಸಮಾನಾರ್ಥಕ ಪದ ಅಂದರೆ ಬೇಡ ಅಥವಾ ವನಚರ. ಕುಟೀರ ಅಂದರೆ ಗುಡಿಸಲು ಅಥವಾ ಎಲೆ ಮನೆ ನೋಡ್ರಿ, ಕುಟೀರ ಪದದ ಅರ್ಥ
ಗುಡಿಸಲು ಅಥವಾ ಎಲೆಮನೆ. ಕೂಗು ಅಂದರೆ ಕರೆ ಅಥವಾ ಧ್ವನಿ. ಇಷ್ಟೆಲ್ಲ ಪದಗಳು ನೆನಪಿರಲಿ. ನೋಡಿರಿ, ನಾನು ಹೇಳಿದಂಥ ಇಷ್ಟೆಲ್ಲ ಪದಗಳು 8ನೇ ತರಗತಿಯಲ್ಲಿ ಪ್ರಮುಖವಾಗಿ ನಾನು ಆಯ್ದುಕೊಂಡು ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ, ಹಿಂದೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಎಲ್ಲ ಪದಗಳನ್ನು ತಂದಿದ್ದೇನೆ. ಆದ್ದರಿಂದ ನಾನು ನೀಡಿದ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಾನು ಹಿಂದಿನ ತರಗತಿಗಳಲ್ಲಿ 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿಯ ಪದಗಳ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಆ ತರಗತಿಗಳು ನೋಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಅದೇ ರೀತಿ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಯಾರು ಜಾಯ್ನ್ ಆಗಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ಜಾಯ್ನ್ ಆಗಿ. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.